ಇನ್ನು ಇತ್ತ ಮಂಡ್ಯ ಜಿಲ್ಲೆಯಲ್ಲಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಕನ್ನಡ ಪರ ಹೋರಾಟಗಾರರಿಂದ ಬೈಕ್ ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಕನ್ನಡ ಪರ ರೈತ ಪರ ಹೋರಾಟಗಾರರಿಂದ ನಡೀತಾ ಇರುವಂತಹ ರ್ಯಾಲಿ ಇದು. ಪ್ರಮುಖ ರಸ್ತೆಗಳಲ್ಲಿ ಹೋರಾಟಗಾರರು ಬೈಕ್ ಜಾಥಾವನ್ನ ಹಮ್ಮಿಕೊಂಡಿದ್ದಾರೆ. ಸಂಜೆ ವೃತ್ತ, ಹೊಳಲು ವೃತ್ತ, ಪೇಟೆ ಬೀದಿಯಲ್ಲಿ ಈಗ ಬೈಕ್ ಜಾಥಾ ಕೂಡ ನಡೀತಾ ಇರುವಂತದ್ದು. ಈ ಮೂಲಕ ಸಕ್ಕರೆ ನಾಡು ಮಂಡ್ಯದಲ್ಲಿ ಕರ್ನಾಟಕ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂತದ್ದು. ಬೆಳಗಾವಿಯಲ್ಲಿ ಮರಾಠಿ ಪುಂಡರ ಹಾವಳಿಯನ್ನ ಖಂಡಿಸಿ ಏನು ಇವತ್ತು ಕನ್ನಡ ಪರ ಸಂಘಟನೆಗಳು ಕರೆ ನೀಡಿರುವಂತಹ ಕರ್ನಾಟಕ ಬಂದ್ಗೆ ರಾಜ್ಯಾದ್ಯಂತ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತಾನೆ ಹೇಳಬಹುದು. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇಲ್ಲಿ ಬೈಕ್ ಜಾಥಾವನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಸಕ್ಕರೆ ನಾಡು ಮಂಡ್ಯದಲ್ಲಿ ಕರ್ನಾಟಕ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂತದ್ದು. ಬೈಕ್ ಜಾಥಾ ಕೂಡ ನಡೀತಾ ಇದೆ. ಸದ್ಯದ ಅಪ್ಡೇಟ್ ಏನಿದೆ? ಎಸ್ ಮಧುಮಾಲ, ಏನು ಇವತ್ತು ರಾಜ್ಯದಲ್ಲಿ ಕರ್ನಾಟಕ ಬಂದ್ಗೆ ಕರೆ ನೀಡಿರುವಂತಹ ಹೋರಾಟಕ್ಕೆ ಮಂಡ್ಯ ಜಿಲ್ಲೆ ಏನು ಇವತ್ತು ಬಂದ್ಗೆ ಒಂದು ಬಹುತೇಕ ಸಂಪೂರ್ಣ ಬೆಂಬಲವನ್ನ ಕೊಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಏನು ಮರಾಠಿಗರಿಂದ ನಡೀತಿರುವಂತಹ ಕನ್ನಡಿಗರ ಮೇಲಿನ ದೌರ್ಜನ್ಯಕ್ಕೆ ಇವತ್ತು ಮಂಡ್ಯ ಜಿಲ್ಲೆಯ ಜನರು ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ಇವತ್ತು ಉತ್ತಮ ಪ್ರತಿಕ್ರಿಯೆಯನ್ನು ಕೊಡುವ ಮೂಲಕ ಮಂಡ್ಯವನ್ನ ಬಂದ್ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕೂಡ ಬೆಳಿಗ್ಗೆಯಿಂದಲೇ ಕೂಡ ಈ ಒಂದು ಬಂದ್ಗೆ ಮಂಡ್ಯದಲ್ಲಿ ಏನು ವರ್ತಕರು ಸೇರಿದ ಅಂಗಡಿ ಮುಂಗಡುಗಳೆಲ್ಲರೂ ಕೂಡ ಇವತ್ತು ಸ್ವಯಂ ಪ್ರೇರಿತವಾಗಿ ತಮ್ಮ ಬಾಗಿಲನ್ನು ಮುಚ್ಚಿ ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ರೆ, ಇನ್ನು ಕನ್ನಡ ಪರ ಸಂಘಟನೆಗಳು ಕೂಡ ಈ ಒಂದು ಬಂದ್ನಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿವೆ. ಅದರಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಇರಬಹುದು, ಕನ್ನಡ ಸೇನೆ ಇರಬಹುದು ಅಥವಾ ಮಂಡ್ಯ ರಕ್ಷಣಾ ವೇದಿಕೆ, ಹಲವು ಸಂಘಟನೆಗಳು ಹಾಗೂ ರೈತ ಪರ ಸಂಘಟನೆಗಳೆಲ್ಲವೂ ಕೂಡ ಇವತ್ತು ಈ ಒಂದು ಬಂದ್ ಅನ್ನ ಆಚರಿಸುವ ಮೂಲಕ ಏನು ಕನ್ನಡಿಗರ ಮೇಲೆ ಮರಾಠಿಗರ ದೌರ್ಜನ್ಯವನ್ನ ಖಂಡಿಸಿ ಇವತ್ತು ಈ ಒಂದು ಹೋರಾಟವನ್ನ ಏನು ಕರೆ ಕೊಟ್ಟಿರುವಂತಹ ವಾಟಾಳ್ ನಾಗರಾಜ್ ಈ ಒಂದು ಹೋರಾಟಕ್ಕೆ ಈಗ ಸಾಕಷ್ಟು ಬೆಂಬಲ ವ್ಯಕ್ತ ಆಗಿರುವಂತಹ. ಹಾಗಾಗಿನೇ ಕೂಡ ಇವತ್ತು ಮಂಡ್ಯದಲ್ಲಿ ಬೆಳಗ್ಗೆಯಿಂದಲೇ ಕೂಡ ಪ್ರತಿಭಟನೆಗಳು ನಡೀತಾವೆ. ಒಂದು ಕಡೆ ಮಂಡ್ಯದ ಸಂಜೆ ವೃತ್ತದಲ್ಲಿ ಏನು ಮಂಡ್ಯ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ನಡೆಸಿ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ನಡೆಸ್ತಾ ಇದ್ರೆ, ಈ ಒಂದು ಪ್ರತಿಭಟನೆಗೆ ಕೂಡ ಏನು ಕೆಎಸ್ಆರ್ಟಿಸಿ ಚಾಲಕರು ಮತ್ತೆ ಬಸ್ ಏನು ನಿರ್ವಾಹಕರು ಇವತ್ತು ಪ್ರತಿಭಟನೆಗೆ ಬಂದು ತಮ್ಮ ಬೆಂಬಲ ಕೂಡ ಇದೆ ಅನ್ನೋ ಮಾತುಗಳನ್ನ ಹೇಳುವ ಮೂಲಕ ಈ ಒಂದು ಬಂದ್ನಲ್ಲಿ ಮುಖ್ಯವಾಗಿ ಅದು ಕೂಡ ಬೆಳಗಾವಿಯಲ್ಲಿ ನಡೆದಂತಹ ಬಸ್ ಕಂಡಕ್ಟರ್ ಮೇಲಿನ ಹಲ್ಲೆಯನ್ನ ಖಂಡಿಸಿ ಇವರು ಕೂಡ ಪ್ರತಿಭಟನೆಗೆ ನಮ್ಮ ಬೆಂಬಲ ಇದೆ ಅನ್ನೋ ಮಾತುಗಳನ್ನ ಹೇಳಿ ಇವತ್ತು ಪ್ರತಿಭಟನೆ ನಡೆಸ್ತಾರೆ. ಮತ್ತೊಂದು ಕಡೆ ಕನ್ನಡ ಸೇನೆಯ ಹೋರಾಟಗಾರರು ಕೂಡ ಇವತ್ತು ಮಂಡ್ಯ ನಗರದಲ್ಲಿ ಏನು ಬೈಕ್ ರ್ಯಾಲಿಯ ಮೂಲಕ ಮಂಡ್ಯದಲ್ಲಿ ಬಂಧನ ಪೂರ್ಣಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಂಡ್ಯದ ಹೊಳಲು ವೃತ್ತ ಇರಬಹುದು, ಪೇಟೆ ಬೀದಿ, ಸಂಜೆ ವೃತ್ತ, ಹೀಗೆ ಮಹಾವೀರ ವೃತ್ತ, ಹೀಗೆ ಎಲ್ಲಾ ಕಡೆ ಕೂಡ ಬೈಕ್ ನಲ್ಲಿ ನೂರಾರು ಬೈಕ್ ನಲ್ಲಿ ಮಂಡ್ಯದ ಏನು ಕನ್ನಡ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾರೆ. ಮತ್ತೊಂದು ಕಡೆ ಮಂಡ್ಯ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕೂಡ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಏನು ಮಂಡ್ಯ ನಗರದಲ್ಲಿ ಹಾದು ಹೋಗಿರುವಂತಹ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ಈಗ ಪ್ರತಿಭಟನೆಯಿಂದಾಗಿ ಈಗ ಸಂಚಾರ ಅಸ್ತವ್ಯಸ್ತಗೊಂಡಿದ್ರೆ, ಏನು ದಸಪಥ ಹೆದ್ದಾರಿಯಲ್ಲಿ ಮಾತ್ರ ಈಗ ವೆಹಿಕಲ್ ಗಳು ಓಡಾಡ್ತಾ ಇವೆ. ಒಂದು ಕಡೆ ರಾಜ್ಯದಲ್ಲಿ ಈ ಒಂದು ಬಂದ್ಗೆ ಒಂದು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ. ಮಂಡ್ಯದಲ್ಲಿ ಸಂಪೂರ್ಣ ಒಂದು ಬೆಂಬಲವನ್ನ ಕೊಡುವ ಮೂಲಕ ಈ ಒಂದು ಹೋರಾಟಕ್ಕೆ ಕನ್ನಡ ಮತ್ತೆ ನೆಲ ಜಲ ಈ ಒಂದು ಭಾಷೆ ವಿಚಾರ ಬಂದಾಗ ಮಂಡ್ಯದ ಜನರು ಯಾವಾಗಲೂ ಕೂಡ ಕನ್ನಡದ ಹೋರಾಟ ಮಾಡುವವರ ಬೆಂಬಲಕ್ಕೆ ಇರುತ್ತೆ ಅನ್ನೋ ಮಾತುಗಳನ್ನು ಕೂಡ ಈ ಮೂಲಕ ಹೋರಾಟಗಾರರು ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸುವಂತದ್ದು. ಈಗಾಗಲೇ ಕೂಡ ಎಲ್ಲೆಲ್ಲಿ ಪ್ರತಿಭಟನೆ ನಡೀತಾ ಇದೆ ಎಲ್ಲ ಕೂಡ ಈಗ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಏರ್ಪಡಿಸಲಾಗಿದೆ. ಈಗಾಗಲೇ ಕೂಡ ಡಿಸಿ ಸೇರಿದಂತೆ ಎಸ್ ಪಿ ರವರು ಕೂಡ ನಗರದ ಅಲ್ಲಲ್ಲಿ ಏನು ಬಂದ್ ನಡೀತಾ ಇದೆ ಅಲ್ಲೆಲ್ಲಿ ಕೂಡ ವಿಸಿಟ್ ಮಾಡಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಿರೋ ರೀತಿಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಇವತ್ತು ಆ ಒಂದು ಆಯಕಟ್ಟಿನ ಪ್ರಮುಖ ಆಯಕಟ್ಟಿನ ಸ್ಥಳಗಳಲ್ಲಿ ನಿಲ್ಲಿಸಿ ಯಾವುದೇ ಅಹಿತಕರ ಘಟನೆ ನಡೆದಿರೋದಾಗಿ ರಕ್ಷಣೆ ಕೊಡ್ತಾ ಇದ್ದಾರೆ. ಜೊತೆಗೆ ಯಾರು ಕೂಡ ಈ ಬಂದಲ್ಲಿ ಬಲವಂತವಾಗಿ ಬಾಗ್ಲ ಹಾಕಿಸೋ ರೀತಿಯಲ್ಲಿ ಎಚ್ಚರಿಕೆಯನ್ನ ಕೊಡ್ತುವಂಥದ್ದು. ಯಾಕೆಂದ್ರೆ ಒಂದು ಕಡೆ ಸರ್ಕಾರ ಈ ಒಂದು ಬಂಧನ ಹತ್ತಿಕ್ಕುವ ಕೆಲಸವನ್ನ ಮಾಡ್ತದೆ. ಆ ನಿಟ್ಟಿನಲ್ಲಿ ಯಾರು ಕೂಡ ಈ ಒಂದು ಬಲವಂತದ ಬಂಧನ ಮಾಡಿಸಲು ಹೊರಟ್ರೆ ಅವರಿಗೆ ನಾವು ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಷ್ಟಾದ್ರೂ ಕೂಡ ಮಂಡ್ಯದಲ್ಲಿ ಇವತ್ತು ಏನು ಕರ್ನಾಟಕ ಬಂದ್ ಕರೆ ಕೊಟ್ಟುವ ಹಿನ್ನೆಲೆಯಲ್ಲಿ ಈ ಒಂದು ಬಂಧನ ಯಶಸ್ವಿಗೊಳಿಸಲಿಕ್ಕೆ ಬೆಳಿಗ್ಗೆ 8ರಿಂದ ರಾತ್ರಿ ಸಂಜೆ 5 ಗಂಟೆವರೆಗೂ ಕೂಡ ಈ ಒಂದು ಬಂಧನ ಆಚರಿಸಲಿಕ್ಕೆ ಈಗ ಸಾಕಷ್ಟು ಹೋರಾಟಗಾರರು ಕೂಡ ಈಗ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಒಂದು ಮಂಡ್ಯ ಬಂದ್ ಕೂಡ ಯಶಸ್ವಿಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅತ್ತ ಮದ್ದೂರಿನಲ್ಲೂ ಕೂಡ ಈ ಒಂದು ಬಂದ್ಗೆ ವ್ಯಾಪಕ ಪ್ರತಿಕ್ರಿಯೆ ಅಂದ್ರೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ. ಮದ್ದೂರು ಪಟ್ಟಣವು ಕೂಡ ಈಗ ಬಂದ್ನಿಂದಾಗಿ ಸ್ತಬ್ಧಗೊಂಡಿರುವಂತದ್ದು. ಮಧುಮಾಲ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334,
NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.